ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬನೇ ಸುಲಭವಾಗಿ ಟೊಮೊಟೊ ತಿಳಿಸಾರು ಮಾಡ್ತಾ ಇದ್ದೀನಿ. ತುಂಬನೇ ಚೆನ್ನಾಗಿರುತ್ತೆ. ಈ ಸೀಸನ್ಗೆ ಒಳ್ಳೆ ರೆಸಿಪಿ ಕೂಡ. ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ನಾನು 4 ಟೊಮೊಟೊ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ನಾನು ಬೇಯೋದಕ್ಕೆ ಹಾಕೊತಾ ಇದ್ದೀನಿ. ಕಟ್ ಮಾಡಿನೇ ಬೇಯೋದಕ್ಕೆ ಹಾಕೊಬೇಕು, ಯಾಕೆಂದರೆ ಅದರ ಹುಳುಗಳೇ ಇರುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ನಾವು ಕಟ್ ಮಾಡಿ ಹಾಕೊಬೇಕು. ಟೊಮೊಟೊ ಬೇಯ್ತಾ ಇರಬೇಕಾದ್ರೆ ನಾನಿಲ್ಲಿ 2 ಬ್ಯಾಡಗಿ ಮೆಣಸಿನಕಾಯಿ ಮತ್ತು 1 ಗುಂಟೂರು ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ನೀವು ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇದರ ಬದಲಿಗೆ ಅಚ್ಚ ಖಾರದ ಪುಡಿನೂ ಕೂಡ ನೀವು ಬಳಸ್ಕೊಬೋದು. ನೆಕ್ಸ್ಟ್ ಇವಾಗ ನಾನು ಮೆಣಸು ಮತ್ತು ಜೀರಿಗೆಯನ್ನು ತಗೊಂಡಿದ್ದೀನಿ. ಜೀರಿಗೆ 1.5 ಸ್ಪೂನ್, ಮೆಣಸು 1 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಮೆಣಸು ಮತ್ತು ಜೀರಿಗೆ ಹಾಕಿದ್ರೇ ನಮಗೆ ತಿಳಿ ಸಾರು ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕ್ತಲೇ ಹಾಗೇ ಹುರ್ಕೊಬೇಕು ನಾವು. ಅದನ್ನು ಘಮ ಬರೋವರೆಗೂ ಹುರ್ಕೊಂಡಾದ್ಮೇಲೆ ನಾನೀಗ ಪುಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕಿದ್ರೆ ತರಿಯಾಗಿ ಆಗುತ್ತೆ. ಇದರಿಂದ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಲಟ್ಟಣಿಗೆ ಬಣಿಸಿ ಪುಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಟೊಮೊಟೊ ಕೂಡ ಬೆಂದಾಗಿದೆ. ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ನಾವು ರುಬ್ಕೊಬೇಕು ಇದನ್ನು. ನೆಕ್ಸ್ಟ್ ಇವಾಗ ನಾನು ಇದನ್ನು ಒಂದು ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ. ರುಬ್ಬಾದ್ಮೇಲೆ ಅದನ್ನು ಒಂದು ಬಾಣಲಿಗೆ ಹಾಕೊತಾ ಇದ್ದೀನಿ. ನಾನು ಬೇಯಿಸಿದ್ವಲ್ಲ ಆ ನೀರನ್ನೇ ಮಿಕ್ಸಿ ಜಾರ್ಗೆ ಹಾಕಿ ನಾನು ಹಾಕೊತಾ ಇದ್ದೀನಿ. ಇದಾದಮೇಲೆ ಹುಣಸೆ ಹುಳಿನ ಸೇರಿಸ್ಕೊತಾ ಇದ್ದೀನಿ ನಾನು. ಹುಣಸೆ ಹುಳಿ ಇದ್ರೇ ನಮಗೆ ರಸ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದು 1/4 ಚಮಚದಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಇದಾದಮೇಲೆ ಬೆಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಅದು ಕೂಡ. ಈಗ ನಾನು ಇದೆಲ್ಲದೂ ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಇದು ಕುದೀತಾ ಇದೆ. ಈಗ ಕುದೀತಾ ಇರಬೇಕಾದ್ರೆ ನಾನಿಲ್ಲಿ ಮೆಣಸು ಮತ್ತು ಜೀರಿಗೆಯನ್ನು ಪುಡಿ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮೆಣಸು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೆಣಸು ಮತ್ತು ಜೀರಿಗೆ ಇದ್ರೇ ರಸಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಾದ್ಮೇಲೆ ನಾವು ಜಾಸ್ತಿ ಕುದಿಸ್ಕೊಬಾರ್ದು. ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಎಲ್ಲ ಹೊರಟೋಗ್ಬಿಡುತ್ತೆ. ಒಂದು ಕುದಿ ಬಂದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊತಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕೋದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಸಿಡಿದಾದ್ಮೇಲೆ ಒಣಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ 4 ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ಕರಿಬೇವಿನ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಹಿಂಗಿನ ಯೂಸ್ ಮಾಡ್ತೀವಿ ಅಂದರೆ ಅದನ್ನು ಕೂಡ ನೀವು ಸೇರಿಸ್ಕೊಬೋದು. ಈಗ ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೆಗಡಿ ಶೀತಕ್ಕೂ ತುಂಬಾ ಇದು ಒಳ್ಳೆಯದು. ನೀವು ಕೂಡ ಒಮ್ಮೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತಿಳಿ ಸಾರು ನೀರು ಥರ ಇದ್ರೇ ಚೆಂದ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.